ರಾಜೀನಾಮೆಯನ್ನ ಕೊಡ್ಲಿ, ಗವರ್ನರ್ ರಿಸೈನ್ ಮಾಡಬೇಕು ಅಂತ ಸಿಎಂ ಗುಡುಗಿದ್ದಾರೆ. ರಾಜ್ಯಪಾಲರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ನೆಗೆ ಕೆಂಡವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ನೀಡುವ ಪ್ರಶ್ನೆನೇ ಇಲ್ಲ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಇನ್ನು ಸಂವಿಧಾನ ಬಾಹಿರ ನಿರ್ಧಾರವನ್ನ ಮಾಡಿರೋದು ರಾಜ್ಯಪಾಲ ಗೆಹ್ಲೋಟ್ ಅಂತ ಹೇಳಿದ್ದಾರೆ. ಗೆಹ್ಲೋಟ್ ಅವರು ರಾಜೀನಾಮೆಯನ್ನ ನೀಡಬೇಕು, ನಾಟ್ ಮೀ ಅಂತ ಕುಟುಕಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಗವರ್ನರ್ ರಾಜೀನಾಮೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಮಾತಾಡಿದ್ರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯಪಾಲರು ರಾಜೀನಾಮೆ ನೀಡುವಂತ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತಾ ಹಾಗಾದ್ರೆ? ಗವರ್ನರ್ ವರ್ಸಸ್ ಸಿಎಂ ಫೈಟ್ ತಾರಕಕ್ಕೆ ಈಗಾಗಲೇ ಏರ್ತಾ ಇದೆ, ಇನ್ನೂ ಏರುತ್ತಾ? ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದೇನು, ಏನು ವಿಚಾರಗಳಿದೆ? ರಾಜ್ಯಪಾಲರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ನೆಗೆ ಕೆಂಡುವಾಗಿಬಿಟ್ಟಿದ್ದಾರೆ. ನಾನ್ಯಾಕ್ರೆ ರಾಜೀನಾಮೆಯನ್ನ ಕೊಡ್ಲಿ, ಗವರ್ನರ್ ರಿಸೈನ್ ಮಾಡಬೇಕು ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನ ನೀಡುವ ಪ್ರಶ್ನೆನೇ ಇಲ್ಲ. ಇವೆಲ್ಲ ಆಗಿರುವಂತದ್ದು ಸಂವಿಧಾನ ಬಾಹಿರ ನಿರ್ಧಾರವನ್ನ ಮಾಡಿರೋದು ರಾಜ್ಯಪಾಲರು. ಹೀಗಾಗಿ ರಾಜ್ಯಪಾಲರವರು ರಾಜೀನಾಮೆಯನ್ನ ಕೊಡಬೇಕು, ನಾಟ್ ಮೀ ಅಂತ ಸಿಎಂ ಸಿದ್ದರಾಮಯ್ಯನವರು ಗುಡುಗು ಬಿಟ್ಟಿದ್ದಾರೆ. ಇನ್ನು ತೀವ್ರ ಕುತೂಹಲ ಕೇಳಿಸಿದೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಹಾಗಾದ್ರೆ ಗವರ್ನರ್ ರಾಜೀನಾಮೆಯ ಬಗ್ಗೆ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಎತ್ತಿದ್ದು ಯಾಕೆ? ಹಿಂದೆ ಏನು ವಿಚಾರಗಳಿದೆ? ಇನ್ನು ರಾಜ್ಯಪಾಲರು ರಾಜೀನಾಮೆಯನ್ನ ನೀಡುವ ಸ್ಥಿತಿ ನಿರ್ಮಾಣ ಆಗುತ್ತಾ ಅಂದ್ರೆ ಅಷ್ಟರ ಮಟ್ಟಿಗೆ ಗವರ್ನರ್ ವರ್ಸಸ್ ಮತ್ತು ಸಿಎಂ ಫೈಟ್ ತಾರಕಕ್ಕಿರುವ ಲಕ್ಷಣಗಳಿದೆಯಾ? ರಾಜ್ಯ ರಾಜಕಾರಣದಲ್ಲಿ ಈಗ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳಿದ್ದು, ಯಾವ ವಿಚಾರವಾಗಿ ಗವರ್ನರ್ ರಿಸೈನ್ ವಿಚಾರವನ್ನ ಎತ್ತಿದ್ದಾರೆ? ಯಾಕೆ? ಹಿಂದೆ ಏನು ವಿಚಾರ ಇದೆ ಅನ್ನುವಂತ ಯಕ್ಷ ಪ್ರಶ್ನೆಗಳು ಕಾಡ್ತಾ ಇದೆ. Why? And what for I should resign? Tell me. Why I should resign? See, according to me, the governor has to resign. Because he acted like a puppet in the hands of the government of India. Yes, thank you. ಇಲ್ಲಿ ಕ್ಯಾಬಿನೆಟ್ ಮೇಲೆ ಚರ್ಚೆ ಮಾಡಿ. ನೀವು ಕೇಳಿದ್ರಲ್ಲ ಅಂತ ಹೇಳಿದ್ದೀನಿ ನಾನು. ನೀವು ಕೇಳಿದ್ರಲ್ಲ. ಆನ್ ವೈ ಐ ಶುಡ್ ರಿಸೈನ್? ಟೆಲ್ ಮಿ, ವಾಟ್ ಈಸ್ ದಿ ಅಫೆನ್ಸ್ ದಟ್ ಐ ಹ್ಯಾವ್ ಕಮಿಟೆಡ್? ಬಡವರಿಗೆ ಸಹಾಯ ಮಾಡೋದು ಅಪರಾಧ. ಇದು ಯಾಕೆ ಅಂತಂದ್ರೆ, ಅವರು ಬಿಜೆಪಿಯವರು JDSನವರು ರಾಜಕೀಯವಾಗಿ ಮಾಡಿ ಅಂತಾರೆ, ಇವರು ಆಕ್ಟ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡ್ತಾರೆ. ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ, ನಾವು ಬಡವ್ರ ಪರವಾಗಿದ್ದೀವಿ ಅಂತ, ಕಾಂಗ್ರೆಸ್ ಪಾರ್ಟಿ ಬಡವ್ರ ಪರವಾಗಿದೆ ಅಂತೇಳಿ. ಯಾಕೆಂತಂದ್ರೆ ಸಿದ್ದರಾಮಯ್ಯನ ಕಂಡ್ರೆ ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿಯವರಿಗೆ, JDSನವರಿಗೆ ಭಯ. See, we are going to challenge the sanction given by the governor. Sanction and sanctity of the governor. The sanction itself is illegal. The sanction itself is illegal. Sanction itself is unconstitutional.